ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಿಳೆಯರು ತಿಳಿಯಬೇಕಾದ ಕೆಲವು ಉಪಯುಕ್ತ ಮಾಹಿತಿಗಳು, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಕೂದಲಿಗೆ ಸ್ಪ್ಲಿಟ್ ಎಂಡ್ಸ್ ಸಮಸ್ಯೆ ಇದ್ದರೆ ಮೊಸರಿಗೆ ತೆಂಗಿನ ಎಣ್ಣೆ ಸೇರಿಸಿ ಹಚ್ಚುವುದರಿಂದ ಕೂದಲಿನ ಒಡೆದ ಕೂದಲಿನ ಸಮಸ್ಯೆ ದೂರವಾಗುತ್ತದೆ. ಅಂಜೂರವನ್ನು ನೆನೆಸಿ ತಿನ್ನುವುದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ. ವಾರದಲ್ಲಿ 2 ರಿಂದ 3 ಬಾರಿ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಚ್ಚಿಕೊಳ್ಳುವುದರಿಂದ ಆಯಿಲಿ ಸ್ಕಿನ್ ಸಮಸ್ಯೆ ದೂರವಾಗುತ್ತದೆ. ಪನ್ನೀರಿನಲ್ಲಿ ವಿಟಮಿನ್ ಬಿ ಇದ್ದು ಇದನ್ನು ಸೇವಿಸುವುದರಿಂದ ಮೆಮೊರಿ ಪವರ್ ಹೆಚ್ಚಿಸುತ್ತದೆ. ತೂಕ ಇಳಿಸಲು ಇಚ್ಛಿಸುವವರು ಪ್ರತಿದಿನ ನಿಯಮಿತವಾದ ಊಟದ ಜೊತೆಗೆ ತರಕಾರಿಗಳ ಸಲಾಡ್ ಅನ್ನು ಸೇವಿಸಬೇಕು. ಊಟದ ನಂತರ ಬ್ರಷ್ ಮಾಡುವುದರಿಂದ ಹಲ್ಲುಗಳು ಹಾಳಾಗುವುದನ್ನು ತಪ್ಪಿಸಬಹುದು. ಹೆಚ್ಚಾಗಿ ಉಪ್ಪಿನಕಾಯಿ ತಿನ್ನುವುದರಿಂದ ಮೂಳೆಗಳು ದುರ್ಬಲವಾಗುತ್ತವೆ. ಮೂತ್ರ ಮಾಡುವಾಗ ಉರಿ ಇದ್ದರೆ ಬೆಳಗ್ಗೆ ಸೌತೆಕಾಯಿಯನ್ನು ತಿನ್ನಬೇಕು. ಇದರಿಂದ ಉರಿಯ ಸಮಸ್ಯೆ ದೂರವಾಗುತ್ತದೆ. ಆಗಾಗ ಮಣ್ಣಿನ ಮೇಲೆ ಬರಿಗಾಲಿನಿಂದ ನಡೆಯಬೇಕು. ಇದರಿಂದ ರಕ್ತ ಸಂಚಲನೆ ವೃದ್ಧಿಯಾಗುತ್ತದೆ. ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೂಟ್ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಹಾಗೂ ನ್ಯಾಚುರಲ್ ಆಗಿ ಬೆಳ್ಳಗಾಗಬಹುದು. ಆಗಾಗ ಬೇವಿನ ಎಲೆಗಳನ್ನು ಜಗಿದು ತಿನ್ನುವುದರಿಂದ ದೇಹದಲ್ಲಿ ರಕ್ತ ಶುದ್ಧಿಯಾಗಿ ಸ್ಕಿನ್ ಬ್ರೈಟ್ ಆಗುವುದು. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಬೆಳಿಗ್ಗೆ ಬರಿಗಾಲಿನಲ್ಲಿ ಹುಲ್ಲಿನ ಮೇಲೆ ನಡೆಯಬೇಕು. ಮುಖಕ್ಕೆ ಸೋಪ್ನ ಬದಲಿಗೆ ಮನೆಯಲ್ಲೇ ದೊರೆಯುವ ಕಡಲೆ ಹಿಟ್ಟನ್ನು ಪ್ರತಿದಿನ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಸ್ಕಿನ್ ಸ್ಮೂತ್ ಆಗುವುದು ಹಾಗೂ ಏಜ್ಲೆಸ್ ಅಂತೆ ಕಾಣುವಿರಿ. ಕಹಿ ಇರುವ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ರಕ್ತ ಶುದ್ಧಿ ಮಾಡಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ಹಾಗಲಕಾಯಿ. ಮಹಿಳೆಯರಲ್ಲಿ ವಿಟಮಿನ್ ಬಿ12 ಕೊರತೆ ಇದ್ದರೆ ಇದರಿಂದ ಪಾರಾಗಲು ಮೊಟ್ಟೆ, ಮೀನು, ಮೊಸರು, ಪನ್ನೀರನ್ನು ಸೇವಿಸಬೇಕು. ಕಿತ್ತಳೆಯಲ್ಲಿ ಹೇರಳವಾದ ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೈಬರ್ ಅಂಶ ಇರುವುದರಿಂದ ಬ್ಲಡ್ ಪ್ರೆಷರ್ ಅನ್ನು ರೆಗ್ಯುಲೇಟ್ ಮಾಡುತ್ತದೆ. ಹಾರ್ಟ್ನ ಆರೋಗ್ಯಕ್ಕೂ ಒಳ್ಳೆಯದು. ಬೇವಿನ ಎಲೆ ರಸವನ್ನು ಆಗಾಗ ಕುಡಿಯಬೇಕು. ಇದರಿಂದ ಹೊಟ್ಟೆ ಹುಳದ ಸಮಸ್ಯೆ ದೂರವಾಗುವುದಲ್ಲದೆ ಹೊಟ್ಟೆಯನ್ನು ಸ್ವಚ್ಛವಾಗಿಡುತ್ತದೆ. ಪ್ರತಿದಿನ ಕಿತ್ತಳೆಯ ರಸವನ್ನು ಕುಡಿಯಬೇಕು. ಇದರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಹೈಪೋಥೈರಾಯ್ಡ್ ಸಮಸ್ಯೆ ಇರುವವರು ಪ್ರತಿದಿನ ಬೆಳಗ್ಗೆ ಕೊತ್ತಂಬರಿ ಸೊಪ್ಪಿನ ರಸವನ್ನು ಕುಡಿಯಬೇಕು. ಇದನ್ನು ಕನಿಷ್ಠವೆಂದರೆ 2 ರಿಂದ 3 ತಿಂಗಳು ಮಾಡಿದರೆ ಥೈರಾಯ್ಡ್ ಸಮಸ್ಯೆ ದೂರವಾಗಿ ನಾರ್ಮಲ್ ಆಗುವುದು. 1 ಚಮಚ ಗ್ಲಿಸರಿನ್ಗೆ 1 ಚಮಚ ರೋಸ್ ವಾಟರ್ ಮಿಕ್ಸ್ ಮಾಡಿ ಕಾಲಿನ ಹಿಮ್ಮಡಿಗಳಿಗೆ ಹಚ್ಚಿಕೊಳ್ಳುವುದರಿಂದ ಹಿಮ್ಮಡಿಗಳು ಒಡೆಯುವುದು ಕಡಿಮೆಯಾಗುತ್ತದೆ ಹಾಗೂ ಸ್ಮೂತ್ ಆಗುವುದು. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಬೇವಿನ ಎಣ್ಣೆಯನ್ನು ಮೊಡವೆಗಳಿಗೆ ಹಚ್ಚುವುದರಿಂದ ಮೊಡವೆಗಳಿಂದ ಮುಕ್ತಿ ಸಿಗುತ್ತದೆ ಹಾಗೂ ಕಲೆಗಳು ಕಡಿಮೆಯಾಗಿ ಮುಖ ಗ್ಲೋಯಿಂಗ್ ಮತ್ತು ರೇಡಿಯಂಟ್ ಆಗುತ್ತದೆ. ಕೂದಲು ಉದುರುತ್ತಿದ್ದರೆ ತೆಂಗಿನ ಎಣ್ಣೆ ಜೊತೆಗೆ ಹರಳೆಣ್ಣೆ ಹಾಗೂ ಎಳ್ಳೆಣ್ಣೆಯನ್ನು ಸೇರಿಸಿ ಬಿಸಿ ಮಾಡಿ ಹಚ್ಚಿಕೊಳ್ಳುವುದರಿಂದ ಕಡಿಮೆಯಾಗುತ್ತದೆ. ವಯಸ್ಸಾದರೂ ಚಿಕ್ಕವರಂತೆ ಕಾಣಬೇಕಾದರೆ ಪ್ರತಿದಿನ ಚಿಯಾ ಸೀಡ್ಸ್ ಸೇವಿಸಬೇಕು. ಇದರಲ್ಲಿ ಹೇರಳವಾದ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ದೊರಕುತ್ತವೆ. ಹಾಗಾಗಿ ಇದು ದೇಹಕ್ಕೆ ಆಂತರಿಕವಾಗಿ ಪೋಷಣೆಯನ್ನು ಕೊಡುತ್ತದೆ. ನಿಮ್ಮ ಕೈಕಾಲುಗಳು ಕಪ್ಪಗಾಗಿದ್ದರೆ ಹಾಲಿನ ಕೆನೆಗೆ ನಿಂಬೆ ರಸ ಸೇರಿಸಿ ವಾರಕ್ಕೆ 2 ರಿಂದ 3 ಬಾರಿ ಹಚ್ಚಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.